ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಸಂಡೇ. ಸೊ ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಒಂದು ಆಲ್ರೆಡಿ 11:30 ಆಗಿರ್ಬೇಕು ಅನಿಸುತ್ತೆ. ಹೌದು. ಸೊ ಏನೆಲ್ಲ ಹೊರಗಡೆ ಹೋಗಿದ್ದು ಬಂದು, ಸೊ ಎಲ್ಲಿ ಹೊರಗಡೆ ಅಂತ ಹೇಳೋ ಅಂತ ನೋಡ್ತಾ ಇರ್ಬೋದು. ಹೌದು. ಸೊ ಆ ವ್ಲಾಗ್ ಬರೋಕ್ಕೂ ಫಸ್ಟೇ ಈ ವ್ಲಾಗ್ ಬರುತ್ತೆ, ಅದಕ್ಕೋಸ್ಕರ ಹೊರಗಡೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಗೊತ್ತಾಗಬೇಕು ಅಂತಂದರೆ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗೆ ಫೇಸ್ಬುಕ್ನ ಲಿಂಕ್ ಇದೆ. ಸೊ ಹೋಗಿ ಫಾಲೋ ಮಾಡಿ, ನಾನು ಸ್ಟೋರಿ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ. ಸೊ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಸೊ ನಾನು ಅಲ್ಲಿಂದೆಲ್ಲ ಬಂದು ಟಯರ್ಡಾಗಿ ಮಲಗು, ಬೆಳಿಗ್ಗೆಲ್ಲ ಕೆಲಸ ಮುಗಿಸಿ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಏನಪ್ಪ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂದರೆ ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ. ಹೌದು, ಇವತ್ತು ಚಾಮುಂಡೇಶ್ವರಿ ಹುಟ್ಟಿದ ಹಬ್ಬ. ಸೊ ಅದಕ್ಕೋಸ್ಕರ ನಮ್ಮ ಮನೆ ದೇವರಾಗಿರೋದ್ರಿಂದ ಹಾಗೆ ಅದಕ್ಕೆ ಅಂದ್ರೆ ಯಾವಾಗಲೂ ದೇವರು ಹುಟ್ಟಿದ ಹಬ್ಬ ಅಲ್ವಾ. ಸೊ ಇವತ್ತು ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು, ಸೊ ಏನೋ ಥರ ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ರೆಡಿಯಾಗಿದ್ದೀನಿ. ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಹೋಗಿ ಪೂಜೆ ಮಾಡಬೇಕಷ್ಟೇ. ಪೂಜೆ ಮಾಡಿ ನಾನು ಇನ್ನೂ ತಿಂಡಿನೂ ಕೂಡ ತಿಂದಿಲ್ಲ. ಸೊ ಒಟ್ಟಿಗೆ ಪೂಜೆ ಮಾಡ್ಕೊಂಡು ಅಲ್ಲೇ ತಿಂಡಿ ತಿಂದರೆ ಆಯಿತು ಅಂತ ಹೇಳ್ಬಿಟ್ಟು, ಸೊ ಮನೇಲಿ ತಂದಿದ್ರು, ಬಟ್ ಇಲ್ಲ ಪೂಜೆ ಮಾಡಿಬಿಡ್ತೀನಣ್ಣ ಅಂತ ಹೇಳ್ಬಿಟ್ಟು ತಿಂದಿಲ್ಲ ನಾನು. ಸೊ ಇವಾಗ ಸ್ಯಾರಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆ್ಯಸ್ ಯೂಶುವಲ್ ನನಗೆ ಟೆಂಪಲ್ಗೆ ಸ್ಯಾರಿ ಅಂದರೆ ಏನೋ ಒಂಥರ ಸ್ಪೆಷಲ್ ಫೀಲ್, ಸಮಾಧಾನ ಅನಿಸುತ್ತೆ ಮನಸ್ಸಿಗೆ. ಸೊ ಅದಕ್ಕೋಸ್ಕರ ಸ್ಯಾರಿನೇ ಹಾಕ್ಕೊಂಡೆ ಇವತ್ತು. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋವಂಥದ್ದು. ಆಲ್ಮೋಸ್ಟ್ ನಾನು ಅಲ್ಲೇ ಬ್ಲಾಗರ್ಸ್ ಆಗಿರೋ ಗೊತ್ತಾಗಿರುತ್ತೆ. ಸೊ ಹಾಗೆಯೇ ಇವತ್ತು ಇನ್ನೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಹೌದು, ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ಗೆ ಸೊ ಪಿಂಕ್ಸ್ ಬೇಬಿ ಆಗಿದೆ. ಸೊ ಯಾವುದು ಏನು ಅಂತ ಗೊತ್ತಾಗಬೇಕು ಅಂದರೆ ಮಿಸ್ ಮಾಡಿದಂತೆ ವಿಡಿಯೋನ ಎಂಟು ತನಕ ನೋಡಬೇಕು. ಸೊ ಇವತ್ತಲ್ಲ ಆಗಿರೋದು, ನೆನ್ನೆನೇ. ಸೊ ತುಂಬ ವಿಷಯ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಂಥದ್ದು. ಸೊ ಪ್ಲೀಸ್ ಮಿಸ್ ಮಾಡಿದಂತೆ ವಿಡಿಯೋನ ಎಂಟು ತನಕ ನೋಡಿ. ಹಾಗೆ ಇವತ್ತಿನ ಡೇ ಹೇಗೋಗುತ್ತೆ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ವೆಯ್ಟಿಂಗ್ ಅಂತ ಹೇಳ್ತೀನಿ. ಸೊ ಬನ್ನಿ, ಇವಾಗ ಹೊರಡೋಣ, ಟೈಮ್ ಆಗಿಬಿಟ್ಟಿದೆ. ಸೊ ಟೆಂಪಲ್ಗೆ ಹೋಗಿ ನಾನು ಅಲ್ಲೂ ಕೂಡ ಬ್ಲಾಗ್ಸ್ ಸ್ಟಾರ್ಟ್ ಮಾಡಿ, ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಇದೆ. ಸೊ ಎಲ್ಲ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕೀಪ್ ವಾಚಿಂಗ್. ಫ್ರೆಂಡ್ಸ್, ಇವಾಗ ಮನೇಲೆಲ್ಲ ಪೂಜೆ ಮಾಡಾಯಿತು. ಇವಾಗ ಟೆಂಪಲ್ಗೆ ಹೊರಡಬೇಕು. ಸೊ ನಾನಿದೆ ಫಸ್ಟ್ ಈ ರೀತಿ ಲೇಟಾಗಿ ಟೆಂಪಲ್ಗೆ ಹೊರಟು ಲೇಟಾಗೆಲ್ಲ ಮನೇಲಿ ಪೂಜೆ ಮಾಡಿದ್ದಾಯಿತು. ಯಾಕಂದರೆ ಸ್ವಲ್ಪ ಕೆಲಸ ಎಲ್ಲ ಆಯಿತು, ಬ್ಯುಸಿ ಆಗಿಬಿಟ್ಟೆ ಇವತ್ತು. ಅದಕ್ಕೋಸ್ಕರಾಗಿ ಹಾಸ್ಪಿಟಲ್ಗೆ ಬೇರೆ ಹೋಗಬೇಕಿತ್ತು. ಸೊ ಆ ಗಡಿ ಬಿಡಿಲಿ ಇನ್ನೂ ಎಷ್ಟು ಬೇಗ ಮಾಡಿದ್ರು ಸ್ವಲ್ಪ ಟೈಮ್ ಆಗೇ ಹೋಯಿತು ಅಂತ ಹೇಳ್ಬೋದು. ಹಾಗೆ ಇಲ್ಲೇ ನಮ್ಮೂರಲ್ಲಿರುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಈ ರೀತಿ ಅಲಂಕಾರ ಮಾಡಿದ್ದಾರೆ ಹುಟ್ಟಿದ ಹಬ್ಬದ ದಿನ, ನೋಡ್ತಾ ಇರ್ಬೋದು. ಚೆನ್ನಾಗಿ ಮಾಡಿದರು. ಸೊ ತುಂಬ ಖುಷಿ ಆಯಿತು. ಪ್ರಸಾದನೂ ಕೂಡ ಅಲ್ಲೇ ತಿನ್ಕೊಂಡು ಸೊ ಬಂದ್ವಿ ನಾವು. ಸೊ ನಾನು ಬಂದ ತಕ್ಷಣ ಮನೇಲಿ ಒಂದು ಸೆಕೆಂಡ್ ಕೂತ್ಕೊಳ್ಳೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಶಾಪಿಂಗ್ ಹೊರಟೆ. ಶಾಪಿಂಗ್ ಏನಕ್ಕೆ ಅಂತ ನಾನು ಆಲ್ರೆಡಿ ಹೇಳ್ತೀನಿ ಅಂತ ಹೇಳಿದ್ದೆ. ಹೌದು. ಸೊ ನನ್ನ ಫ್ರೆಂಡ್ಗೆ ಬೇಬಿ ಆಗಿದೆ ಅಂತ ಹೇಳಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಶಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಿಂಗಲಾಗೆ ಬಂದಿದ್ದೀನಿ. ಇವತ್ತೇ ಫಸ್ಟ್ ಟೈಮ್ ನಾನು ಸಿಂಗಲಾಗಿ ಬರ್ತಾ ಇರೋಂಥದ್ದು ಶಾಪಿಂಗ್ ಮಾಡೋದಕ್ಕೆ. ಹೌದು, ಯಾರು ಕಂಪ್ನಿಗೆ ಸಿಗಲಿಲ್ಲ. ಸೊ ನಾನು ಇಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು, ಓಕೆ ಏನು ತೊಗೊಂಡಿರಲಿಲ್ಲ ಅಲ್ವಾ. ಸೊ ಅದಕ್ಕೆ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಹಾಗೆ ಯಾವ ಪಾಪು ಆಗಿದೆ, ಗರ್ಲ್ ಅವ್ರ ಬಾಯ್ ಅಥವಾ ಏನೋ ಎಲ್ಲನೂ ಕೂಡ ನಾನು ಹೇಳ್ತೀನಿ. ಸೊ ಮಿಸ್ ಮಾಡಿದಂತೆ ವಿಡಿಯೋನ ಎಂಟು ತನಕ ನೋಡಿ. ಹಾಗೆ ತುಂಬ ವಿಷಯ ಶೇರ್ ಮಾಡ್ಕೊಳ್ಳೋದಿದೆ ಅಂತ ಹೇಳಿದ್ದೆ ನಾನು ನಿಮ್ಮ ಜೊತೆ. ಏನಪ್ಪ ಅಂತ ಹೇಳಿದ್ರೆ, ಇನ್ನೂ ಕೂಡ 7 ಮಂತ್ಸ್ಗೆ ನಮ್ಮ ಬೇಬಿ ಆಗಿದ್ದು ಅವಳಿಗೆ. ಇನ್ನೂ ಟೈಮ್ ಇತ್ತು. ಸೊ ಈ ಸಂಡೇ ನಾನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಅವತ್ತು ಬೇಬಿ ಶವರ್ ಪ್ಲ್ಯಾನ್ ಇತ್ತು. ಸೊ ಬೇಬಿ ಶವರ್ ಮಿಸ್ ಆಯಿತು, ಮೆಟರ್ನರಿ ಫೋಟೋಶೂಟ್ ಮಿಸ್ ಆಯಿತು. ಸೊ ಹಾಗೆ ಇನ್ನೊಂದೇನಪ್ಪ ಅಂದರೆ ಸೀಮಂತನೂ ಕೂಡ ಮಿಸ್ ಆಯಿತು ಪಾಪ ಅವಳಿಗೆ. ಸೊ ಏನು ತುಂಬ ಪ್ಲ್ಯಾನ್ಸು, ತುಂಬ ಆಸೆ ಎಲ್ಲ ಇಟ್ಕೊಂಡು, ತುಂಬ ಡಿಸ್ಕಷನ್ ಮಾಡಿಕೊಂಡು, ತುಂಬ ಆಸೆ ಆಗಿದ್ವಿ. ಬಟ್ ಏನು ಮಾಡೋದಕ್ಕಿಲ್ಲ, ತುಂಬ ಡಿಸಪಾಯಿಂಟ್ ಆಯಿತು. ಬಟ್ ಇಟ್ಸ್ ಓಕೆ. ತಾಯಿ ಮಕ್ಕಳು 3 ಜನನೂ ಕೂಡ ಆರೋಗ್ಯವಾಗಿದ್ದಾರಲ್ವ. ಸೊ ಅದು ಇದೆಲ್ಲದಕ್ಕಿಂತ ದೊಡ್ಡ ಖುಷಿ ಅಂತ ಹೇಳ್ಬೋದು. ಇದೇ ಮೇನ್ ಇಂಪಾರ್ಟೆಂಟ್ ಅಲ್ವಾ, ನಾವು ಖುಷಿ ಪಡೋದಕ್ಕೆ ಕಾರಣ. ಸೊ ಅವ್ರು ನೋಡಿದ್ಮೇಲೆ ಏನಿಲ್ಲ, ಬೇಜಾರೆಲ್ಲ ಓಕೆ, ಅವರು ಚೆನ್ನಾಗಿದ್ದಾರೆ, ಆರೋಗ್ಯವಾಗಿ ಇದ್ದಾರೆ ಅಂತ ಅನ್ಸಿದ್ಮೇಲೆ ಓಕೆ, ಬೇಜಾರೆಲ್ಲ ಹೋಯಿತು ಅಂತಲೇ ಅರ್ಥ. ಬಟ್ ಆದರೂ ತುಂಬ ಎಲ್ಲ ಪ್ಲ್ಯಾನ್ಸ್ ಇತ್ತು. ಸ್ಯಾರಿ ಎಲ್ಲ ಒಂದೇ ಥರ ತೊಗೊಂಡಿದ್ವಿ. ಸೊ ನಾನು ಏನಕ್ಕೆ ನಾವು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ವಿ, ನಾನು ನನ್ನ ಫ್ರೆಂಡ್ ಅಂತ ಅದನ್ನೆಲ್ಲ ವೀಡಿಯೋ ಮಾಡಿದ್ದೆ. ಬಟ್ ನಾನು ರೀಸನ್ ಹೇಳಿರಲಿಲ್ಲ. ನಾನು ಸೀಮಂತಕ್ಕೇ ತೊಗೊಂಡಿದ್ದು ನಾವಿಬ್ಬರು ಸ್ಯಾರಿನ. ನಾವಿಬ್ಬರು ಒಂದೇ ಥರ ಹಾಕೋಬೇಕು, ನಾನು ರಕ್ಷಿ ಇಬ್ಬರು ಅವಳು ಸೀಮಂತಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಅದು ನಮ್ಮದು ಕೂಡ ಆಸೆ ಮೋಸ ಆಗೋಯಿತು ನಿಜವಾಗ್ಲೂ. ಹಾಗೆ ಬೇಬಿ ಶವರ್ಗೂ ಕೂಡ ಅಷ್ಟೇ ಎಲ್ಲದಕ್ಕೂ ಪ್ರಿಪೇರ್ ಆಗಿ, ಎಲ್ಲದಕ್ಕೂ ಅಡ್ವಾನ್ಸ್ ಪೇ ಮಾಡಿ, ಎಲ್ಲ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನಿಜವಾಗ್ಲೂ ಆಸೆ ಎಲ್ಲ ಮೋಸ ಆಗೋಯಿತು. ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ನಮ್ಮ ಲೈಫಲ್ಲಿ ನಾನು ನೋಡಿರೋ ಮಟ್ಟಿಗೆ ಇಷ್ಟು ಹತ್ರದಲ್ಲಿ ಯಾರ್ದು ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿರಲಿಲ್ಲ. ಇಷ್ಟೊಂದು ಆಸೆ ಎಲ್ಲ ಇಟ್ಕೊಂಡು. ಬಟ್ ಆಯಿತು. ಬಟ್ ಒಂಥರ ಒಳ್ಳೆ ರೀತಿಯೇ ಆಯ್ತಲ್ವ, ಎಲ್ಲ ಆರೋಗ್ಯವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಇನ್ನೂ ಖುಷಿ ಅಂತ ಹೇಳ್ಬೋದು ಅಷ್ಟೇ. ಏನು ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾಳೆನ ಯೋಚನೆ ಮಾಡಬೇಕು, ಬಟ್ ತುಂಬ ಯೋಚನೆ ಮಾಡಬಾರ್ದು ಅಂತ ನಮಗೊಂದು ಗೊತ್ತಾಯಿತು. ಯಾಕಂದರೆ ನಾವು ಅಷ್ಟೊಂದು ಪ್ಲ್ಯಾನ್ಸಲ್ಲಿ ಇದ್ವಿ. ಅಷ್ಟು ಏನು ಮಾಡೋದಕ್ಕಾಗಲ್ಲ, ಇಟ್ಸ್ ಓಕೆ. ಬಟ್ ಇನ್ನೊಂದು ಬೇಜಾರು ಏನಪ್ಪ ಅಂತ ಹೇಳಿದ್ರೆ, ನಮ್ಮದು ಪ್ಲ್ಯಾನ್ಸ್ ಓಕೆ, ನಮ್ಮದೆಲ್ಲ ಇರುತ್ತೆ. ಬಟ್ ಸೀಮಂತ ಅನ್ನೋದು ಎಲ್ಲರ ಹೆಣ್ಮಕ್ಳಲ್ಲೂ ಅದೊಂದು ಡ್ರೀಮ್ ಅಲ್ವಾ. ಸೊ ಅದೊಂದು ಅವಳಿಗೆ ಫುಲ್ಫಿಲ್ ಆಗಬೇಕಿತ್ತು ಅನ್ನೋದೊಂದು ಆಸೆ ಇತ್ತು ಅಷ್ಟೇ. ಬಟ್ ಅವ್ರ ಮಕ್ಕಳು ಬೇಗ ಬಂದುಬಿಟ್ರು.
ಸೊ ಯಾವ ಬೇಬಿ ಅಂತ ನಾನು ಖಂಡಿತ ಹೇಳ್ತೀನಿ. ಮಿಸ್ ಮಾಡ್ದಂತಾನೆ ವೀಡಿಯೋನ ಎಂಡ್ ತನಕ ನೋಡಿ. ಇಷ್ಟೆಲ್ಲ ಶಾಪಿಂಗ್ ಮಾಡಿ ಇವಾಗ ಬಿಲ್ ಮಾಡಿಸ್ತಾ ಇದ್ದೀನಿ. ಸೊ ನಾನು ಬಾಟಲ್ಸ್ ಮತ್ತು ನಮ್ಮ ಚಿರುಗೆ ಒಂದು ಸೆಟ್ ತೊಗೊಂಡೆ, ನಿಶುಗೆ ಒಂದು ಶೆಲ್ಟ್ ತೊಗೊಂಡೆ, ಸಾರಿ ನಿಶುಗೆ ಒಂದು ಸೆಟ್ಟು, ಚಿರುಗೆ ಒಂದು ಶೆಲ್ಟ್ ತೊಗೊಂಡು ಬಾಟಲ್ಸ್ ತೊಗೊಂಡೆ ಅಷ್ಟೇ. ಇನ್ನೆಲ್ಲ ಅವ್ರಿಗೇ ಶಾಪ್ ಮಾಡಿದೆ. ಸೊ ಇವಾಗ ಬೇಗ ಶಾಪ್ ಮಾಡಿಕೊಂಡು ಒಂದು 15 ಮಿನಿಟ್ಸಲ್ಲೆಲ್ಲ ಶಾಪ್ ಮಾಡಿ ಮುಗಿಸ್ದೆ. ಒಬ್ಬಳೇ ದಿನಲ್ವಾ, ಬೋರ್ ಕೂಡ, ಬೇರೆ ಕಡೆ ಹೋಗಿ ನೋಡೋಣ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇಟ್ಸ್ ಓಕೆ, ಇಲ್ಲೆಲ್ಲ ತೊಗೊಂಡು ಚೆನ್ನಾಗಿರೋ ಕಲೆಕ್ಷನ್ಸ್ನ ಇವಾಗ ಹಾಸ್ಪಿಟಲ್ಗೆ ಬಂದು ಪಾಪುಗಳನ್ನೆಲ್ಲ ನೋಡಿದೆ. ಯಾವ ಪಾಪು ಅಂತ ಹೇಳಿದ್ರೆ ಇಬ್ಬರು ಕೂಡ ಗರ್ಲ್ ಬೇಬಿ. ಸೊ ತುಂಬ ಮುದ್ದಾಗಿದ್ದಾರೆ. ಸೊ ಫೇಸ್ನ ಸದ್ಯಕ್ಕೆ ರಿವೀಲ್ ಮಾಡಲ್ಲ, ಅಪ್ಕಮಿಂಗ್ ತುಂಬ ದಿನವೇ ಬೇಕಂತ ಹೇಳ್ತೀನಿ. ಸೊ ಆದಮೇಲೆ ಖಂಡಿತ ನನ್ನ ಚಾನಲ್ ರಿವೀಲ್ ಕೂಡ ಮಾಡ್ತೀನಿ. ಸೊ ತುಂಬ ಮುದ್ದಾಗಿದ್ದಾರೆ, ತುಂಬ ಸಣ್ಣ ಪುಟಾಣಿ ಮಕ್ಕಳು. ಸೊ ಇಷ್ಟು ಪುಟಾಣಿ ಮಕ್ಕಳು ನಾನು ನೋಡಿರಲಿಲ್ಲ, ಅಷ್ಟು ಪುಟಾಣಿ ಮಕ್ಕಳು, ಬಟ್ ಕ್ಯೂಟಾಗಿದ್ದಾರೆ. ನನಗಂತೂ ಗರ್ಲ್ ಬೇಬಿ ಅಂದರೆ ತುಂಬ ಆಸೆ. ಗರ್ಲ್ ಬೇಬಿ ಆಗೋದಕ್ಕೂ ಏನೋ ಒಂಥರ ಪುಣ್ಯ ಮಾಡಿರಬೇಕು ನಿಜವಾಗ್ಲೂ. ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದಂಗೆ ನಮ್ಗೆ ಆಗಲಿಲ್ವಲ್ಲ ಅಂತ ಫೀಲ್ ಮಾಡ್ತಾಯಿದ್ರು ಗೊತ್ತಾ. ಅಷ್ಟೊಂದು ಇಷ್ಟ ನನಗೂ ನನ್ನ ಹಸ್ಬೆಂಡ್ಗೂ. ಬಟ್ ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ, ಅದೆಲ್ಲ ಅವ್ರವ್ರ ಲಕ್ಕು. ಬಟ್ ಬಾಯ್ ಬೇಬಿ ಅಂತಲೂ ಕೂಡ ನಮಗೇನು ಬೇಜಾರಿಲ್ಲ. ಸೊ ದೇವ್ರು ಯಾವ್ದು ಕೊಟ್ಟರು ಕೂಡ ಖುಷಿಯಿಂದ ಸ್ವೀಕರಿಸಬೇಕು ಅನ್ನೋದು ಅಷ್ಟೇ. ಹಾಗೆ ನನಗಂತೂ ಶಾಪಿಂಗ್ ಮಾಡುವಾಗಲೂ ಅಷ್ಟೇ ತುಂಬ ಎಕ್ಸೈಟೆಡ್ ಶಾಪಿಂಗ್ ಮಾಡ್ತಾಯಿದ್ದೆ, ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ. ನಂಗೆ ಗರ್ಲ್ ಬೇಬಿಗೆ ಶಾಪಿಂಗ್ ಮಾಡೋದಂದರೆ ಅಷ್ಟೊಂದು ಇಷ್ಟ. ಸೊ ನಿಮಗೂ ಕೂಡ ವಿಷಯ ಕೇಳಿ ತುಂಬ ಖುಷಿ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.